ಈ ಪ್ರೀಮಿಕ್ಸ್ ಪೌಡರ್ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ. ಬಿಸಿಯಾದ ನೀರೊಂದಿದ್ದರೆ ಸಾಕು, ಈ ಪ್ರೀಮಿಕ್ಸ್ ಪೌಡರ್ ಹಾಕಿ ತಕ್ಷಣ ಟೀಯನ್ನು ರೆಡಿ ಮಾಡ್ಬೋದು ನಾವು. ಹಾಗಾದರೆ ಈಗ ಇದನ್ನು ಹೇಗೆ ಮಾಡೋದೆಂದು ನೋಡುವ ನಾವು. ಅರ್ಧ ಕಪ್ಪಿನಷ್ಟು ಟೀ ಪೌಡ್ರ್ ತೆಗೆದುಕೊಂಡಿದ್ದೇನೆ ನಾನು. ಯಾವುದೇ ಕಂಪೆನಿಯ ಟೀ ಪೌಡ್ರ್ ಆಗ್ತದೆ ಇದಕ್ಕೆ. ಇದೇ ಆಗಬೇಕು ಅಂತ ಏನಿಲ್ಲ, ಇದೇ ಆಗಬೇಕು ಅದೇ ಆಗಬೇಕಂತ ಏನಿಲ್ಲ. ಅದನ್ನೀಗ ನೋಡಿ ಜಾರಿಗೆ ಹಾಕಿದ್ದೇನೆ ನಾನು. ಇಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆ ತೆಗೆದುಕೊಂಡಿದ್ದೇನೆ. ಅದನ್ನು ಅಷ್ಟೇ ಜಾರಿಗೆ ಹಾಕಿದ್ದೇನೆ. 3/4 ಅಥವಾ ಅರ್ಧ ಕಪ್ ಸಕ್ಕರೆ ಸಾಕಾಗ್ತದೆ. ಸಿಹಿ ಜಾಸ್ತಿ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು, ಇದು ಇಷ್ಟು ಸಾಕಾಗ್ತದೆ. ಇದು ನೋಡಿ ಒಣಶುಂಠಿ, ಒಂದು 2 ಇಂಚಿನಷ್ಟು ಒಣಶುಂಠಿಯನ್ನು ನಾನು ಸ್ವಲ್ಪ ಅದನ್ನು ಕಟ್ ಮಾಡಿ ಹಾಕಿದ್ದೇನೆ. ಒಂದು 8 ಏಲಕ್ಕಿ. ಇದನ್ನೀಗ ನಾವು ಮಿಕ್ಸಿಯಲ್ಲಿ ಫೈನ್ ಪೌಡ್ರ್ ಮಾಡುವ. ನೋಡಿ, ನಾನೊಂದು 3/4 ಕಪ್ಪಿನಷ್ಟು ಸಕ್ಕರೆ ಹಾಕಿದ್ದೇನೆ. ಕಡಿಮೆ ಸಕ್ಕರೆ ಸಿಹಿ ಬೇಕನ್ಸಿದವರು ಅರ್ಧ ಕಪ್ ಹಾಕ್ಕೊಳ್ಬೋದು. ನೋಡಿ, ಈಗ ತುಂಬ ನುಣ್ಣಗೆ ಪೌಡ್ರ್ ಆಗೋದಿಲ್ಲ. ಕೆಲವು ಮಿಕ್ಸಿ ಜಾರ್ ಒಳ್ಳೆದಿದ್ದರೆ ಕೆಲವು ಪೌಡ್ರ್ ಮಾಡುವಂಥದ್ದೇ ಅದರಲ್ಲೇ ಆಗ್ತದೆ. ಇದರಲ್ಲಿ ಸಾಧಾರಣ ಪುಡಿ ಆಗಿದೆ. ಈಗ ಇದನ್ನು ನಾವೀಗ ಒಂದು ದೊಡ್ಡ ಅಗಲದ ಒಂದು ಬೌಲಿಗೆ ಹಾಕುವ. ಹಾಕಿ ನೋಡಿ, ಇದು ನೋಡಿ ತೀರಾ ಸಣ್ಣಗೆ ಇದಿರುವ ಸ್ಟ್ರೈನರ್ ಇದು. ಅದರಲ್ಲಿ ನಾನೀಗ ಇದು ಹುಡಿಯನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಯಾಕಂದರೆ ಜಿಂಜರ್ ಪೌಡ್ರು ಏಲಕ್ಕಿದ್ದೆಲ್ಲ ಏನಾದರೂ ಸ್ವಲ್ಪ ಪಾರ್ಟಿಕಲ್ಸ್ ಇದ್ದರೆ ಅದು ಉಳಿದು ಇದರಲ್ಲಿ ಉಳಿತದಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಎಲ್ಲ ಪೌಡ್ರನ್ನು, ಇದು ನಾನು ಸ್ವಲ್ಪ ಸಣ್ಣ ಸ್ಟ್ರೈನರ್, ಹಾಗಾಗಿ 1-2-3 ಸಲ ಹಾಕಿದ್ದೇನೆ ಇದಕ್ಕೆ ನಾನು. ನೋಡಿ, ಆಯಿತು. ಇದರಲ್ಲಿ ಏನಾದರೂ ಟೀ ಪೌಡ್ರ್ ಅಥವಾ ಏನಾದರೂ ಉಳಿದಿದ್ದರೆ ಇನ್ನೊಂದು ಸಲ ನಾವು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ರುಬ್ಬಿ ಅದನ್ನು ಪುನಃ ಸ್ಟ್ರೈನ್ ಮಾಡಿದರೆ ಆಯಿತು. ನೋಡಿ, ಈಗ ಇದು ರೆಡಿಯಾಗಿದೆ. ಇದಕ್ಕೀಗ ನಾವು 1 ಕಪ್ ಫುಲ್ ಮಿಲ್ಕ್ ಪೌಡರ್, ಯಾವುದೇ ಕಂಪೆನಿದಾಗ್ತದೆ, ಮಿಲ್ಕ್ ಪೌಡ್ರನ್ನು ತೆಗೆದುಕೊಳ್ಳುವ. ನಾನು ನೆಸ್ಲೆ ಕಂಪೆನಿದು ಎವ್ರಿಡೇ ಪೌಡ್ರ್ ಅದನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ ಫುಲ್ ಹಾಕಿದ್ದೇನೆ ನಾನು. ಸಾಧಾರಣ ಒಂದು 1/4 ಕಪ್ನಷ್ಟು ಹಾಕ್ಬೋದು ಫುಲ್ಲು. ಯಾಕಂದರೆ ಟೀ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಕುಡಿಯೋರಾದರೆ ಅದು ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಸ್ವಲ್ಪ ನೀರು ಅನಿಸ್ತದೆ. ಅದಕ್ಕೋಸ್ಕರ ನಾನು ಸಾಧಾರಣ ಒಂದು ಫುಲ್ ಕಪ್ ತೆಗೆದುಕೊಂಡಿದ್ದೇನೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ, ಈ ರೀತಿ ಚೆನ್ನಾಗಿ ತೊಳೆದು ಒಣಗಿಸಿದ ಜಾರಲ್ಲಿ, ಗಾಜಿನ ಜಾರಲ್ಲಿ ನಾನು ಹಾಕಿ ಇಡ್ತಾ ಇದ್ದೇನೆ. ನೆಂಟರು ಯಾರಾದರೂ ಬಂದರೆ ಅಥವಾ ನಮಗೇನಾದರೂ ತಕ್ಷಣ ಬೇಕನ್ನಿಸಿದರೆ ಬಿಸಿನೀರನ್ನು ಮಾಡಿ ಇದನ್ನು ಹಾಕಿ ಮಾಡಿದರೆ ರೆಡಿ ಆಗ್ತದೆ ಪಕ್ಕನೆ. ತುಂಬ ಹೊತ್ತು ಕುದಿಸುವ ಇದೆಲ್ಲ ಅಗತ್ಯವೇ ಇಲ್ಲ. ನೋಡಿ, ಇದು ನಾನು ಬಿಸಿ ಬಿಸಿ ಕುದಿಸಿದ ನೀರು ಒಂದು ಲೋಟದಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನಿಮಗೀಗ. 1 ಟೀ ಚಮಚ ಸಾಕಾಗ್ತದೆ. ಸ್ವಲ್ಪ ಖಡಕ್ ಟೀ ಕುಡಿಯುವವರಾದರೆ 1 ಟೇಬಲ್ ಸ್ಪೂನ್ ಹಾಕಿ ಮಾಡ್ಬೋದು. ಮಿಕ್ಸ್ ಮಾಡಿದರೆ ಆಯ್ತು. ಇನ್ನು ಇದನ್ನು ಚೆನ್ನಾಗಿ ನೋಡಿ, ಚೆನ್ನಾಗಿ ಚಮಚದಲ್ಲಿ ಮಿಕ್ಸ್ ಮಾಡುವ ನಾವು. ಬಿಸಿ ಬಿಸಿ ನೀರಿದ್ದರೆ ಮಿಕ್ಸ್ ಮಾಡೋ ಹೊತ್ತಿಗೆ ಸರಿ ಆಗ್ತದೆ ಕುಡಿಲಿಕ್ಕೆ ನಮಗೆ. ಇನ್ಸ್ಟೆಂಟ್ ಆದ ಟೀ ನೋಡಿ ರೆಡಿ ಆಯಿತು. ಇಲ್ಲಿ ನೋಡಿ, ಇದರಲ್ಲಿ ನಾವೀಗ ಸ್ವಲ್ಪ ಇನ್ನೊಂದು ಗ್ಲಾಸಿಗೆ ಹಾಕಿ ಸ್ಟ್ರೈನ್ ಮಾಡುವ. ಏನಾದರೂ ಟೀ ಪೌಡ್ರ್ ಇದ್ದಿದ್ದರೆ ಅದು ಅದರಲ್ಲಿ ಉಳಿತದೆ. ನೋಡಿ, ನಾನೀಗ ಇದನ್ನು ಸ್ಟ್ರೈನ್ ಮಾಡ್ತಾ ಇದ್ದೇನೆ. ಇದು ನಾವು ಮಾಮೂಲಿ ಟೀ ಮಾಡ್ತೇವೆ ನೋಡಿ, ಅದಕ್ಕಿಂತ ಸಹ ತುಂಬ ರುಚಿ ಆಗ್ತದೆ ಇದು ಕುಡಿಲಿಕ್ಕೆ. ನೋಡಿ, ತಕ್ಷಣ ಮಾಡಬಹುದಾದ ಟೀ ಪೌಡ್ರಿಂದ ಮಾಡಿದ ಟೀ ರೆಡಿ ಆಯಿತು. ಹಾಗಾದರೆ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆದರೆ ಮತ್ತೆ ನಿಮ್ಮನ್ನು ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.